ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ಸ್ಟಫ್ಡ್ ಇಡ್ಲಿ ಅಂತ. ತುಂಬ ಸುಲಭವಾಗಿ ಮಾಡುವಂಥದ್ದು. ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಹಾಗೂ ಈರುಳ್ಳಿ, ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಇಷ್ಟು ಹಾಕಿದ ಮೇಲೆ ಬಾಯ್ಲ್ಡ್ ಆಗಿರುವಂತಹ ಆಲೂಗಡ್ಡೆಯನ್ನು ಹಾಕಿ ಪಲ್ಯ ರೆಡಿ ಮಾಡ್ಕೋಬೇಕು. ನಂತರ ಇಡ್ಲಿ ಪ್ಲೇಟ್ಸ್ಗಳಿಗೆ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಹಾಕಿಟ್ಕೊಳ್ಳಿ. ತುಂಬ ಹಾಕಬೇಡಿ, ಸ್ವಲ್ಪ ಹಾಕಬೇಕು ಫಸ್ಟಿಗೆ. ಆಮೇಲೆ ನಾವು ಮಾಡಿರ್ತೀವಲ್ಲ ಪಲ್ಯನ, ಅದನ್ನು ರೌಂಡಕ್ಕೆ ಉಂಡೆ ಮಾಡಿ ತಟ್ಬಿಟ್ಟು ಆ ಇಡ್ಲಿ ಪ್ಲೇಟ್ಸಲ್ಲಿ ಇಡಬೇಕಾಗತ್ತೆ. ನಾವು ಹಿಟ್ಟು ಹಾಕಿರ್ತೀವಲ್ವ ಅದ್ರ ಮೇಲೆ ಆ ಪಲ್ಯವನ್ನು ನಾವು ಅಗಲ ಮಾಡಿ ಇಡಬೇಕಾಗ್ತದೆ. ನಂತರ ಏನು ಮಾಡಬೇಕು, ಅದನ್ನು ಕವರ್ ಮಾಡಲಿಕ್ಕೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಹಾಕಬೇಕಾಗುತ್ತೆ. ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ ಅಷ್ಟೇ, ಜಸ್ಟ್ ಅದು ಕಾಣದೇ ಇರೋ ಥರ. ನಂತರ ಇದು ತುಂಬ ರುಚಿಯಾಗಿರುತ್ತೆ. ನೀವು ಮಕ್ಕಳಿಗೆ ಬಾಕ್ಸ್ಗಳಿಗೆಲ್ಲ ಮಾಡಿ, ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕೊಡ್ಬೋದು. ಈ ತರಕಾರಿ ತಿನ್ನದೇ ಇರೋರೆಲ್ಲ ಮಕ್ಕಳು ತರಕಾರಿ ತಿಂತಾರೆ. ಹಾಗೆ ಇದೊಂಥರ ಸ್ಪೆಷಲ್ ರೆಸಿಪಿ ಆಗಿರುತ್ತೆ. ತುಂಬ ಪ್ಲೇನ್ ಇಡ್ಲಿ ಅಂದರೆ ಯಾರಿಗೂ ಒಂಥರ ಹಿಂಜರಿಕೆ, ಇಡ್ಲಿನಾ ಅಂತ ಹೇಳ್ತಾರಲ್ವಾ. ಈ ರೀತಿ ಮಾಡಿಕೊಡಿ, ಮಕ್ಕಳನ್ನು ತಿಂತಾರೆ, ದೊಡ್ಡವರು ಕೂಡ ತಿಂತಾರೆ. ಇದಕ್ಕೆ ಚಟ್ನಿ ಬೇಕು ಅಂತೇನಿಲ್ಲ, ಯಾಕಂದರೆ ಒಳಗಡೆ ನಾವು ಪಲ್ಯವನ್ನೇ ತುಂಬಿರ್ತೀವಲ್ವ, ಸ್ಟಫ್ ಮಾಡಿರ್ತೀವಿ. ಹಾಗೆ ನಾವು ಇದನ್ನು ಹಾಗೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಈ ರೆಸಿಪಿ. ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.